ವಿಧಾನಸಭೆಯಲ್ಲಿ ಕೈ ಹಿಡಿದಂತಹ ಗ್ಯಾರಂಟಿಗಳು ಲೋಕಸಭೆಯಲ್ಲಿ ಯಾಕೆ ಕೈಕೊಟ್ಟವು ಅನ್ನುವಂತಹ ತಲೆಬಿಸಿಯಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರಿದ್ದಾರೆ. ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಕೆಲಸಕ್ಕೆ ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಟೀಮ್ ಕೈ ಹಾಕಿದೆ. ಮೊದಲ ಭಾಗವಾಗಿ ಬೆಂಗಳೂರಿನ ಶಾಸಕರು ಸಚಿವರ ಸಭೆಯನ್ನ ನಡೆಸಲಾಗಿದೆ. ಸೋಲಿನ ಕಾರಣಗಳ ಬಗ್ಗೆಯೂ ಕೂಡ ಪರಾಮರ್ಶೆಯನ್ನ ನಡೆಸಲಾಗ್ತಾ ಇದೆ. ಗ್ಯಾರಂಟಿಗಳಿಂದ ರಾಜ್ಯ ಗೆದ್ದ ಕಾಂಗ್ರೆಸ್ ಅದೇ ಗ್ಯಾರಂಟಿಗಳಿಂದ ಲೋಕಸಭೆ ಗೆಲ್ಲೋದಕ್ಕೆ ಆಗಿಲ್ಲ ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ಗ್ಯಾರಂಟಿಗಳಿಂದಾಗಿ ಸುಭದ್ರ ಸರ್ಕಾರದ ಮೇಲಿನ ನಂಬಿಕೆಯಿಂದಾಗಿ 15ರಿಂದ 20 ಸೀಟ್ ಗೆಲ್ಲೋ ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್ ಟೀಮ್. ಆದ್ರೆ 2 ಅಂಕಿ ಬರದೆ 9ರಲ್ಲೇ ನಿಂತು ಬಿಡ್ತು. ಇದು ಸಹಜವಾಗಿ ಹೈಕಮಾಂಡ್ ಮಟ್ಟದಲ್ಲೂ ತಲೆಬಿಸಿ ಹಾಗೂ ಬದಲಾದ ಲೆಕ್ಕಾಚಾರದ ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಸೋಲಿನ ಆತ್ಮಾವಲೋಕನ, ಸೋಲಿಗೆ ಕಾರಣ ಹುಡುಕೋ ಪ್ರಯತ್ನ ಮಾಡುತ್ತಿದೆ ಕಾಂಗ್ರೆಸ್. ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಸೋತಿರೋ ಕ್ಷೇತ್ರಗಳ ಪರಾಮರ್ಶೆಗೆ ಮುಂದಾಗಿದೆ. ಮೊದಲ ಭಾಗವಾಗಿ ಬೆಂಗಳೂರಿನ ಕ್ಷೇತ್ರಗಳ ಸೋಲಿನ ಆತ್ಮಾವಲೋಕನ ಸಭೆ ಬೆಂಗಳೂರಿನ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಿತು. ವಿಮರ್ಶೆ ಮಾಡ್ಕೊಳ್ಬೇಕು, ಎಲ್ಲಿ ತಪ್ಪಾಗಿದೆ, ಏನಾಗಿದೆ, ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ, ಇವೆಲ್ಲ ಕೂಡ ನೋಡಬೇಕು. ಬಹಳ ಇಟ್ ಇಸ್ ಫ್ಯಾಕ್ಟ್ ಫೈಂಡಿಂಗ್. ಅದನ್ನ ಎಲ್ಲೆಲ್ಲಿ ಏನಾಗಿದೆ ಅಂತ ಅದಕ್ಕೊಂದು ಮುಂದಕ್ಕೆ ಪರಿಹಾರ ಹುಡುಕುವಂತ ಕೆಲಸ. ನಮಗೊಂದು ಎಚ್ಚರಿಕೆಯ ಗಂಟೆ ಕೊಟ್ಟಿದ್ದಾರೆ. ನಾವು 14-15 ಸೀಟ್ ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇತ್ತು. ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ. ಅದೇನು ಇಲ್ಲ ಅಂತ ಹೇಳೋದಿಲ್ಲ. ಜನ ಏನ್ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ. ಬೆಂಗಳೂರಿನ ಶಾಸಕ ಸಚಿವರ ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಹಾಜರಿದ್ದರು. ತಮ್ಮ ಮಗಳು ಸೌಮ್ಯ ರೆಡ್ಡಿ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಿಕೊಂಡರು. ಗ್ಯಾರಂಟಿಯಿಂದ ನಮಗೆ ಈ ಬಾರಿ ಎಲೆಕ್ಷನ್ ಮಾಡೋದಕ್ಕೆ ಖಂಡಿತ ಅನುಕೂಲಕರ ವಾತಾವರಣ ಅಂತೂ ಇತ್ತು. ನಾವು ಯಾಕೆ ನಮಗೆ ನಿರೀಕ್ಷೆ ಹೆಚ್ಚಿತ್ತು ಅಂದ್ರೆ ಬಿಕಾಸ್ ಜನ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರು. ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಅನೇಕರು, ನಂದು ನಿರೀಕ್ಷೆ ಇದ್ದಿದ್ದು 10± ರೇಂಜ್ ಅಲ್ಲೇ ನಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಬಟ್ ನಮ್ಮ ಪಾರ್ಟಿಯಲ್ಲಿ ಇನ್ ಜನರಲ್ ಆಗಿ ಹೆಚ್ಚಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಇನ್ನು ಸಚಿವರ ಸೋಲಿನ ಕ್ಷೇತ್ರಗಳಲ್ಲೂ ಇದೀಗ ಸೋಲಿನ ಆತ್ಮಾವಲೋಕನ ನಡೆಯುತ್ತಿದೆ. ಮಕ್ಕಳನ್ನು ಗೆಲ್ಲಿಸಿಕೊಳ್ಳಲು ಆಗದ ಕಾರಣಕ್ಕೆ ಸಚಿವರ ತಲೆದಂಡವಾಗುತ್ತೆ ಎಂದೇ ಹೇಳಲಾಗ್ತಿದೆ. ಹೀಗಾಗಿ ಸಚಿವರಾದ ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ರಾಮಲಿಂಗಾರೆಡ್ಡಿ ಮಂತ್ರಿ ಪದವಿ ಏನಾಗುತ್ತೆ ಎಂಬ ಕುತೂಹಲ ಮೂಡಿದೆ. ಮಕ್ಕಳನ್ನು ಗೆಲ್ಲಿಸಲು ಆಗದ ಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಸ್ವಪಕ್ಷೀಯ ಶಾಸಕರೇ ಒತ್ತಾಯಿಸುತ್ತಿದ್ದಾರೆ. ಯಾರೂ ಮೀಡಿಯಾಗೆ ಮಾತಾಡಬಾರ್ದು ಅಂತ ನಾನು ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮೀಡಿಯಲ್ಲಿ ಮಾತಾಡೋದಲ್ಲ, ಇಟ್ ಇಸ್ ಫ್ಯಾಕ್ಟ್ ಫೈಂಡಿಂಗ್. ಈ ಮಧ್ಯೆ ಬೆಳಗಾವಿ ಮೂಲದ ಶಾಸಕರು, ಸಚಿವರು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ ಸೋಲಿನ ಬಗ್ಗೆ ಸಿಎಂ ಸಾಂತ್ವನದ ಮಾತನಾಡಿದ್ರು. ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನ ಸೋಲಿಗೆ ಯಾರನ್ನೂ ಹೊಣೆ ಮಾಡೋದಿಲ್ಲ ಎಂದು. ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನ ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೇನು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ವಿ. ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನ ಈಗ ಕೂತ್ಕೊಂಡು ನಾವು ಅದನ್ನ ಲೆಕ್ಕಾಚಾರ ಹಾಕಬೇಕು. ಇನ್ನು ಬಾಗಲಕೋಟೆಯಲ್ಲೂ ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತಾ ಪಾಟೀಲ್ ಸೋಲಿನ ಬಗ್ಗೆ ಚರ್ಚೆ ಆಗಿದೆ. ನಾನು ಬಾಗಲಕೋಟೆಯಲ್ಲಿ ನನ್ನ ಮಗಳನ್ನ ಈಸಿಗೆ ಹೋಗಿದ್ದೆ. ನಾನು ಅಲ್ಲಿಲ್ಲ, ಬೇರೆಯವ್ರ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗಿದ್ದೆ. ಇಲೆಕ್ಷನ್ನಲ್ಲಿ ಒಂದೊಂದು ಕಡೆ ಚೆನ್ನಾಗಿರ್ತಕ್ಕಂಥ ಕ್ಷೇತ್ರ ಇದ್ದಾವೆ, ಒಂದು ಕಡೆ ಕೆಲವು ಕಡೆ ಇರಬೇಕಂತ ಕ್ಷೇತ್ರಗಳಿದ್ದಾವೆ. ಅದನ್ನು ಪರಾಮರ್ಶೆ ಮಾಡೋದ್ರಲ್ಲಿ ತಪ್ಪೇನಿದೆ. ಈ ಮಧ್ಯೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರೋ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕಣ್ಣೀರಿಟ್ಟಿದ್ದಾರೆ. ಕನಕಪುರದಲ್ಲಿ ನಡೆದ ಕೃತಜ್ಞತಾ ಸಭೆಯಲ್ಲಿ ಡಿಕೆ ಸುರೇಶ್ ಕಣ್ಣೀರು ಹಾಕಿದ್ದಾರೆ. ನನಗೆ ನಾನೇ ಶತ್ರು, ನನ್ನ ಸೋಲಿಗೆ ನಾನ್ ಕಾರಣ, ಬೇರೆ ಯಾರು ಕಾರಣ ಅಲ್ಲ. ಎಲ್ಲ ನಾಯಕರುಗಳು ಕೂಡ ಸಾಮೂಹಿಕವಾಗಿ ನನಗೆ ಸಂಪೂರ್ಣವಾದಂತ ಬೆಂಬಲವನ್ನ ಪ್ರಾಮಾಣಿಕವಾಗಿ ನೀಡಿದ್ದಾರೆ. ನನ್ನ ಸೋಲಿಗೆ ನಾನ್ ಕಾರಣನೇ ಹೊರತು ಬೇರೆಯವ್ರು ಯಾರು ಕಾರಣ ಅಲ್ಲ. ಇನ್ನೊಂದು ಕಡೆ ಶಿವಮೊಗ್ಗದಲ್ಲೂ ಸೋಲಿನ ಆತ್ಮಾವಲೋಕನ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತಾ ಕಾರ್ಯಕ್ರಮ ನಡೆಯಿತು. ಸಚಿವ ಮಧು ಬಂಗಾರಪ್ಪನವರ ನೇರ ಟಾರ್ಗೆಟ್ ಆಗಿದ್ದದ್ದು ಅಣ್ಣ ಕುಮಾರ್ ಬಂಗಾರಪ್ಪ. ಇದೇ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಭಾಷಣ ಮಾಡಿದ್ರು.
ಇವರ ಟಾರ್ಗೆಟ್ ಕೂಡ ಕುಮಾರ್ ಬಂಗಾರಪ್ಪನವರೇ ಆಗಿದ್ರು. ಸುಮ್ಮನೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ಇದು ತಿರ್ಗಾ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ. ಅದು ಮಾಡೋಕ್ಕೆ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಆ್ಯಕ್ಟರ್ ಅಂದಮೇಲೆ ಇದ್ದೇ ಇರುತ್ತೆ. ಈ ಎಲ್ಲದರ ಮಧ್ಯೆಯೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು. ಈಗಲೇ ತೆರಿಗೆ ಭಾರದಿಂದ ಹಾಲಿನ ಮೇಲೆ ತೆರಿಗೆ ಹಾಕಿದ್ದೀರಾ, ಕರೆಂಟ್ ಮೇಲೆ ಜಾಸ್ತಿ ಮಾಡಿದ್ದೀರಾ, ಲಿಕ್ಕರ್ ಮೇಲೆ ತೆರಿಗೆ ಮಾಡಿದ್ದೀರಾ, ಈಗ ಕಸ ಇದ್ರ ಮೇಲೂ ನೀವು 100 ರೂಪಾಯಿ ಹಾಕುವಂಥದ್ದು, ಕಸದ ಮೇಲೂ ಟ್ಯಾಕ್ಸ್ ಹಾಕ್ತೀರಾ ಅಂದ್ರೆ ನಿಮ್ಮ ಸರ್ಕಾರ ರಿಯಲ್ ಪಾಪರ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದನ್ನ ವಿರೋಧ ಮಾಡ್ತೀವಿ. ಮಂತ್ರಿಗಳ ಏರಿಯಾದಲ್ಲೇ ಹಿನ್ನಡೆ ಆಗಿದೆ, ದೊಡ್ಡ ಹಿನ್ನಡೆ. ಮಂತ್ರಿಗಳಿರೋದು ಅದು ಪವರ್ಫುಲ್ ಮಂತ್ರಿಗಳು ಇರೋ ಕಡೆನೇ ಹಿನ್ನಡೆ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಕನಕಪುರ ಸೋತ ಮೇಲೆ, ಬೆಂಗಳೂರು ಗ್ರಾಮಾಂತರ ಸೋತ ಮೇಲೆ ಅವರು ಯಾಕೋ ವೈರಾಗ್ಯಕ್ಕೆ ಜಾರ್ಬಿಟ್ಟಿದ್ದಾರೆ. ಅವರು ಕೂಡ ಎಲ್ಲೂ ಸಭೆ ಮಾಡೋದಾಗ್ಲಿ ಮೊದಲ ತರ ಧಮಕಿ ಆಗ್ತಾ ಇದ್ರಲ್ಲ, ಎಲ್ಲೂ ಧಮಕಿನೂ ಇಲ್ಲ, ಓಡಾಡ್ತಾನೂ ಇಲ್ಲ. ಅವರು ಸಪ್ಪೆ ಆಗ್ಬಿಟ್ಟಿದ್ದಾರೆ. ಶಾಸಕರ ಅಸಮಾಧಾನ, ಸಚಿವರ ತಲೆದಂಡ, ಸೋಲಿನ ಪರಾಮರ್ಶೆಗಳ ಮಧ್ಯೆಯೇ ಇದೀಗ ಹೈಕಮಾಂಡ್ ಎಂಟ್ರಿ ಆಗಿದೆ. ಎಲ್ಲಾ ವಿವರ ಪಡೆದ ನಂತರ ಮುಂದೆ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಕಾಂಗ್ರೆಸ್ ಮನೆಯಲ್ಲಿ ಆವರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.